ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಸೈತಾನನ ಅಧಿಕಾರವೆಲ್ಲ ನನ್ನ ಯೇಸುದೇವ ಕಿತ್ತುಕೊಂಡರು, ತಲೆಯನ್ನು ಜಜ್ಜಿದರು, ಅವನ ಕಾಲಲ್ಲಿ ಮೆಟ್ಟಿದರು, ತಲೆಯನ್ನು ಜಜ್ಜಿದರು, ಅವನ ಕಾಲಲ್ಲಿ ಮೆಟ್ಟಿದರು. ಕ್ರಿಸ್ತನಲ್ಲಿ ಬಾಳುವಾಗ ನಮಗೆಂದೆಂದು ಜಯ ಜಯವೇ, ನಮಗೆಂದೆಂದು ಜಯ ಜಯವೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯ ವಚನ 10 ಮತ್ತು 11. ಇಗೋ, ನಮ್ಮ ದೇವನಿತ್ತ ಜೀವೋದ್ಧಾರ ಸಿದ್ಧಿಸಿದೆ. ದೇವರು ಪ್ರಕಟಪಡಿಸಿದ, ದೇವರು ಅನುಗ್ರಹವಾಗಿ ಕೃಪೆಯಾಗಿ ಕೊಟ್ಟ ಜೀವೋದ್ಧಾರ ಪರಿಪೂರ್ಣವಾಗಿದೆ. ಜೀವೋದ್ಧಾರ ಸಿದ್ಧಿಸಿದೆ. ಆತನ ಶಕ್ತಿ ಸಾಮ್ರಾಜ್ಯಗಳು ಕಂಗೊಳಿಸುತ್ತವೆ. ಕ್ರಿಸ್ತನ ಆಧಿಪತ್ಯ ಸ್ಥಾಪಿತವಾಗಿದೆ. ಸೈತಾನನನ್ನು, ಅವನ ಎಲ್ಲ ದುಷ್ಟ ಕೃತ್ಯಗಳನ್ನು ನಾಶ ಮಾಡಿದ ಪ್ರಭು ಯೇಸುವಿನ ಕ್ರಿಸ್ತಾಧಿಪತ್ಯ, ಕ್ರಿಸ್ತನ ಆಧಿಪತ್ಯ, ಕ್ರಿಸ್ತನ ಸಾಮ್ರಾಜ್ಯ ಈಗ ಸ್ಥಾಪಿತವಾಗಿದೆ. ನಮ್ಮ ಸೋದರರನ್ನು ದೂರಿದವನನ್ನು ದಬ್ಬಲಾಗಿದೆ. ಹಗಲಿರುಳು ನಮ್ಮ ದೇವರೆದುರು ದೂರುತ್ತಿದ್ದವನನ್ನು ತಳ್ಳಲಾಗಿದೆ. ಹಗಲಿರುಳು ದೇವರ ಸನ್ನಿಧಾನದಲ್ಲಿದ್ದು ದೇವರ ಮಕ್ಕಳ ಮೇಲೆ ದೂರು ಹೇಳುತ್ತಿದ್ದವನು, ಆ ದೂಷಕ, ಆ ನಿಂದೆಗಾರ, ನಿಂದೆಯನ್ನ ಹೇಳುವವನು, ದೂರು ಹೇಳುವವನನ್ನು ದಬ್ಬಲಾಗಿದೆ ಎಂಬುದಾಗಿ. ಹಗಲಿರುಳು ಆತನ ಕೆಲಸ ಏನು? ದೇವರಲ್ಲಿ ಹೋಗ್ಬಿಟ್ಟು ದೇವ ಜನರ ಕುರಿತು ಕಂಪ್ಲೇಂಟ್ ಮಾಡೋದೆ, ದೂರು ಹೇಳೋದೆ. ಯೋಬನ ಗ್ರಂಥ 1ನೇ ಅಧ್ಯಾಯ ವಚನ 9ರಲ್ಲಿ ನಾವು ನೋಡ್ತೇವೆ. ಸರ್ವೇಶ್ವರದ ದೇವರು ಯೋಬನ ಕುರಿತು, ನನ್ನ ದಾಸನಾದ ಯೋಬ ನಿಷ್ಠಾವಂತ, ಸತ್ಯವಂತ, ಪ್ರಾಮಾಣಿಕ, ನಂಬಿಗಸ್ತ ಎಂದೆಲ್ಲ ಹೇಳುವಾಗ ಸೈತಾನ ಹೇಳುತ್ತಾನೆ, ಓಹೋ, ಆತನಿಗೆ ಲಾಭವಿಲ್ಲದೆ ಅವನೇನಾದ್ರೂ ಮಾಡಲು ಸಾಧ್ಯವೇ? ಆತನಿಗೆ ನೀವು ಸುಭದ್ರವಾದ ಬೇಲಿಯನ್ನು ಹಾಕಿದ್ದೀರಿ. ಅವನಿಗೂ ಅವನ ಆಸ್ತಿಪಾಸ್ತಿಗೂ ಸುಭದ್ರವಾದ ಬೇಲಿಯನ್ನು ಹಾಕಿ ನಿಮ್ಮ ಹಸ್ತ ಅವನನ್ನು ಕಾಯ್ದು ಕಾಪಾಡುವ ಕಾರಣ ಅವನು ನಿಮಗೆ ನಂಬಿಗಸ್ತನಾಗಿದ್ದಾನೆ. ಒಂದೊಮ್ಮೆ ಅವನಿಗೆ ಕಷ್ಟವನ್ನ ಕೊಟ್ಟಿ ನೋಡಿ, ಅವನಿಗಿರುವುದನ್ನೆಲ್ಲ ಅಳಿಸಿ ನೋಡಿ. ಲಾಭವಿಲ್ಲದೆ ಯಾರಾದರೂ ನಿನ್ನನ್ನು ನಂಬುವುದುಂಟೆ ಅನ್ನುವ ರೀತಿಯಲ್ಲಿ ಯೋಬನ ಮೇಲೆ ತದ್ವಿರುದ್ಧವಾಗಿ ದೂರು ಹೇಳುವುದನ್ನು ನಾವು ನೋಡುತ್ತೇವೆ. ಜೆಕಾರ್ಯ ಪ್ರವಾದ ಗ್ರಂಥ 3ನೇ ಅಧ್ಯಾಯ ವಚನ 1ರಿಂದ 6ರಲ್ಲಿ ನಾವು ನೋಡ್ತೇವೆ. ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಯಾಜಕನಾದ ಯೆಹೋಶುವ ದೇವರ ಸನ್ನಿಧಾನದಲ್ಲಿ ನಿಲ್ಲುವಾಗ ಅವನ ವಸ್ತ್ರಗಳು ಮಲಿನವಾಗಿದ್ದ ಕಾರಣ ಸೈತಾನ ಅವನ ಪಕ್ಕದಲ್ಲಿ ಬಂದು ನಿಂತಿರುವುದನ್ನ ದೇವರು ನೋಡುತ್ತಾರೆ. ನನ್ನಿಂದ ಆಯ್ಕೆ ಮಾಡಲ್ಪಟ್ಟ ನನ್ನ ದಾಸ, ಇವನ ಪಕ್ಕದಲ್ಲಿ ಸೈತಾನನಿಗೆ ಬಂದು ನಿಲ್ಲಲು ಎಷ್ಟು ಧೈರ್ಯ, ಯಾತಕ್ಕಾಗಿ ಇವನು ಬಂದು ನಿಂತಿದ್ದಾನೆ ಎಂದು ನೋಡಿದರೆ ಯೆಹೋಶುವನ ವಸ್ತ್ರಗಳು ಮಲಿನವಾಗಿದ್ದವು, ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಅವನಿದ್ದವು. ಆದರೂ ಸೈತಾನನ ದೂರಿಗಿಂತ ಮಿಗಿಲಾಗಿ ದೇವರ ಕೃಪೆ, ದೇವರ ಅನುಗ್ರಹ ಶ್ರೇಷ್ಠವಾದುದು. ತಕ್ಷಣವೇ ದೇವದೂತರಿಗೆ ಸರ್ವೇಶ್ವರದ ದೇವರು ಹೇಳುತ್ತಾರೆ, ಆತನ ಮಲಿನವಾದ ವಸ್ತ್ರವನ್ನು ತೆಗೆದು ಬಿಸಾಡಿ ಶ್ರೇಷ್ಠವಾದ ಬಿಳುಪಾದ ವಸ್ತ್ರಗಳನ್ನು ತೊಡಿಸು ಎಂಬುದಾಗಿ. ಆ ಬಿಳುಪಾದ ವಸ್ತ್ರಗಳು ತೊಡಿಸಲ್ಪಟ್ಟಾಗ ಅಲ್ಲಿಂದ ಸೈತಾನ ಕಣ್ಮರೆಯಾದ. ಇಲ್ಲಿ ಸದಾಕಾಲ ನಮ್ಮ ಸೋದರರು, ಪ್ರಭು ಯೇಸು ನಮ್ಮನ್ನ ಸೋದರರು ಎಂದು ಕರೆದಿದ್ದಾರೆ. ಜ್ಯೇಷ್ಠ ಸಹೋದರ ಪ್ರಭು ಯೇಸು ಆಗಿದ್ದಾರೆ. ನಮ್ಮ ಸೋದರರ ಕುರಿತು ಸದಾಕಾಲ ದೂರು ಹೇಳುತ್ತಿದ್ದ ದೂರುಗಾರನನ್ನು ಕೆಳಕ್ಕೆ ದಬ್ಬಲಾಗಿದೆ. ಜಯಿಸಿದರು ಸೋದರರು ಆ ನಿಂದಕನನ್ನು. ಆ ಒಂದು ನಿಂದೆ ಹೇಳುವವನು, ನಿಂದಕ, ದೂಷಣೆ ಮಾತುಗಳನ್ನಾಡುವವನು, ನಮ್ಮ ಮೇಲೆ ಸದಾಕಾಲ ದೂರು ಹೇಳುವವನು, ಅಪವಾದನೆ ಹೇಳುವವನು, ಕಂಪ್ಲೇಂಟ್ ಮಾಡುವವನು, ಆ ಸೈತಾನನನ್ನ ಈ ಸೋದರರು ಕ್ರೈಸ್ತರು ಹೇಗೆ ಜಯಿಸಿದರು? ಆತನನ್ನ ಜಯಿಸುವ ಒಂದು ರಹಸ್ಯ ಯಜ್ಞದ ಕುರಿಮರಿಯ ರಕ್ತದಿಂದ. ಆಮೇನ್. ನನ್ನ ಯೇಸು ನನ್ನ ರಕ್ಷಕ. ಯಜ್ಞದ ಕುರಿಮರಿಯ ರಕ್ತದಿಂದ ನಾವು ಸೈತಾನನನ್ನು ಜಯಿಸಿದ್ದೇವೆ. ಆಮೇನ್ ಎಂದು ಟೈಪ್ ಮಾಡೋಣ. ಕಾರಣ ನಮ್ಮ ಆ ಜೆಕಾರ್ಯ ಪ್ರವಾದಿಯ ಪಾಪ ದೋಷಗಳ ನಿಮಿತ್ತ ವಸ್ತ್ರ ಯಾಜಕ ಯೆಹೋಶುವ ವಸ್ತ್ರಗಳು ಮಲಿನವಾಗಿದ್ದಾಗ ದೇವರೇ ಅದನ್ನು ತೆಗೆದು ಬಿಳುಪಾದ ವಸ್ತ್ರಗಳನ್ನು ತೊಡಿಸಿದರು. ಆದಿ ತಂದೆ ತಾಯಿ ಆದಾಮ ಮತ್ತು ಹವ್ವ ಸೈತಾನನ ಕುತಂತ್ರಕ್ಕೆ ಒಳಗಾಗಿ ಪಾಪ ಮಾಡಿ ದೇವರ ಸತ್ಸಂಬಂಧವನ್ನು ತೊರೆದರೂ ಸಹ
ದೇವರೇ ಒಂದು ಕುರಿಯನ್ನ ಬಲಿ ಕೊಟ್ಟು ಅದರ ರಕ್ತವನ್ನ ಸಿಂಪಡಿಸಿ ಚರ್ಮವನ್ನ ಅವರಿಗೆ ಒದಿಸಿ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡರು. ಯೇಸುವಿನ ರಕ್ತ ನಮ್ಮ ಸಕಲ ಪಾಪಗಳನ್ನು ಕ್ಷಮಿಸಿದೆ. ಆಮೆನ್. ಯೇಸುವಿನ ರಕ್ತದಿಂದ ನಾವು ದೇವರೊಡನೆಗೆ ಸಂಧಾನಗೊಂಡಿದ್ದೇವೆ. ಯೇಸುವಿನ ರಕ್ತ ಪಾಪಿಗಳಾದ ನಮ್ಮನ್ನು ನೀತಿವಂತರಾಗಿ ದೇವರ ಸನ್ನಿಧಾನದಲ್ಲಿ ನಿಲ್ಲಲು ಯೋಗ್ಯರನ್ನಾಗಿ ಮಾಡಿದೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಮಹಿಮೆಯಾಗಲಿ. ಆ ಕಲ್ವಾರಿ ಶಿಲುಬೆ ಮೇಲೆ ಪ್ರಭು ಸುರಿಸಿದ ಆ ಪರಿಶುದ್ಧವಾದ ರಕ್ತ ನಮ್ಮ ಮೇಲೂ, ನಮ್ಮ ಕುಟುಂಬದ ಮೇಲೂ, ನಮ್ಮ ಸಂತತಿ ಸಂತಾನದ ಮೇಲೆ ಸುರಿಸಲ್ಪಡಲಿ. ಆ ರಕ್ತದಿಂದ ಅವರು ಜಯಿಸಿದರು. ಸತ್ಯಕ್ಕೆ ಸಾಕ್ಷಿ ಎನ್ನಿತ್ತುದರಿಂದ, ಅಂದರೆ ಸತ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲಬೇಕು. ಸಾಯಬೇಕಾಗಿ ಬಂದರೂ, ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯ ವಚನ 10ರಲ್ಲಿ, ಸೈತಾನನು ನಿಮ್ಮನ್ನು ಪರಿಶೋಧನೆ ಮಾಡುವುದಕ್ಕಾಗಿ 10 ದಿನಗಳ ಕಾಲ ನಿಮ್ಮನ್ನು ಸೆರೆಮನೆಯಲ್ಲಿ ಹಾಕುತ್ತಾನೆ. ಆ ಸಂಕಟದ ಸಮಯದಲ್ಲಿ, ಆ ಶೋಧನೆಯ ಸಮಯದಲ್ಲಿ ಸಾಯಬೇಕಾಗಿ ಬಂದರೂ ಸ್ವಾಮಿ ನಿಷ್ಠೆಯಿಂದ ಇರು, ನೀನು ಜೀವವನ್ನ ಪಡೆದುಕೊಳ್ಳುವೆ. ಸಿರಾಕ 4:28, ಸಾಯಬೇಕಾಗಿ ಬಂದರೂ ಸತ್ಯಕ್ಕಾಗಿ ಹೋರಾಡು, ಸತ್ಯ ನಿನ್ನನ್ನು ಕಾಪಾಡುವುದು. ಅವರು ಸತ್ಯಕ್ಕೆ ಸಾಕ್ಷಿಯಾಗಿ ನಿಂತ ಕಾರಣ ಪ್ರಭು ಯೇಸುವನ ಕುರಿತು ಪಿಲಾತನು ಕೇಳುತ್ತಾನೆ, ಯೋಹನ 8:36-37ರಲ್ಲಿ, ನೀನು ನನ್ನೊಟ್ಟಿಗೆ ಮಾತನಾಡುವುದಿಲ್ಲವೋ? ನಿನ್ನನ್ನು ಬಿಡುಗಡೆ ಮಾಡಲು ನನ್ನಿಂದ ಸಾಧ್ಯ? ನೀನೊಬ್ಬ ಅರಸನೋ, ಯಹೂದ್ಯರ ಅರಸನೋ ಎಂದು ಕೇಳುವಾಗ ಪ್ರಭು ಯೇಸು ಹೇಳುತ್ತಾರೆ, ಅರಸ ಎನ್ನುವುದು ನೀವು ಹೇಳುವ ಮಾತು, ನಾನಾದರೂ ಸತ್ಯವನ್ನ ನುಡಿಯುವುದಕ್ಕಾಗಿ ಬಂದಿದ್ದೇನೆ, ಸತ್ಯಕ್ಕಾಗಿ ಸಾಕ್ಷಿಯಾಗಿ ನಿಂತಿದ್ದೇನೆ. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುವರು. ಆದರೆ ಪಿಲಾತ ಸತ್ಯ ಸತ್ಯ ಅಂದರೆ ಏನು ಎಂಬುದಾಗಿ ಅವನು ಅಲ್ಲಿಯೇ ಆ ಸತ್ಯವನ್ನು ಹುಡುಕದೆ ನಿರುತ್ತರನಾಗಿ ನಿಂತು ಬಿಡುತ್ತಾನೆ. ಸತ್ಯ ದೇವರ ವಾಕ್ಯವಾಗಿದೆ. ಸತ್ಯ ಪ್ರಭು ಯೇಸುವಾಗಿದ್ದಾರೆ. ದೇವರ ವಾಕ್ಯಕ್ಕೆ ಅನುಗುಣವಾಗಿ ಅವರು ಜೀವಿಸಿದರು. ಯಜ್ಞದ ಕುರಿಮರಿಯ ರಕ್ತದಿಂದ ಜಯಿಸಿದರು. ಸತ್ಯಕ್ಕೆ ಸಾಕ್ಷಿಯಾಗಿ ಜೀವಿಸಿದರು. ನೀವೇ ಈ ಲೋಕಕ್ಕೆ ಸಾಕ್ಷಿಗಳು ಎಂಬಂತೆ ಜೀವದ ಆಶೆಯನ್ನು ತೊರೆದುದರಿಂದ ಪ್ರಾಣದ ಮೇಲೆ ಆಸೆಯನ್ನು ಅವರು ತೊರೆದು ಬಿಟ್ಟರು. ಯೋಹಾನ 12 ವಚನ 25-26ರಲ್ಲಿ ನಾವು ನೋಡ್ತೇವೆ, ತನ್ನ ಪ್ರಾಣವನ್ನ ಉಳಿಸಿಕೊಳ್ಳುವವನು ಅದನ್ನು ನಿತ್ಯಕ್ಕೂ ಕಳೆದುಕೊಳ್ಳುತ್ತಾನೆ. ಯಾರು ನನ್ನ ರಾಜ್ಯಕ್ಕಾಗಿ, ಸೇವೆಗಾಗಿ, ಯೇಸುವಿಗಾಗಿ, ಶುಭ ಸಂದೇಶದ ನಿಮಿತ್ತ ತನ್ನ ಪ್ರಾಣವನ್ನ ಕಳೆದುಕೊಳ್ಳುತ್ತಾನೋ ಅವನು ನಿತ್ಯಕ್ಕೂ ಅದನ್ನ ಉಳಿಸಿಕೊಳ್ಳುವವನಾಗಿದ್ದಾನೆ ಎಂಬುದಾಗಿ. ಶದ್ರಕ್, ಮೇಷಕ್, ಅಬೇದ್ನೆಗೋ ಅರಸ ಹೇಳ್ತಾನಲ್ವಾ, ಈ ಬಂಗಾರದ ಪ್ರತಿಮೆಗೆ ನೀವು ಅಡ್ಡ ಬಿದ್ದು ಆರಾಧನೆ ಮಾಡಬೇಕು, ಇಲ್ಲದಿದ್ದರೆ ನಿಮ್ಮನ್ನು ಉರಿಯುವ ಅವಿಗೆಯೊಳಗೆ ಹಾಕಿ ಬಿಡುತ್ತೇನೆ, 7 ಮಡಿ ಹೆಚ್ಚು ಬೆಂಕಿ ಮಾಡುತ್ತೇನೆ ಎಂಬುದಾಗಿ ಅವರು ಹೇಳಿದರು. ಈ ಒಂದು ಬೆಂಕಿಯಿಂದ ಸರ್ವೇಶ್ವರನು ನಮ್ಮನ್ನು ಕಾಪಾಡಲು ಸಿದ್ಧ. ಅವರು ಶಕ್ತಿ ಉಳ್ಳವ ದೇವರು, ನಾವು ಆರಾಧನೆ ಮಾಡುವ ದೇವರು. ಒಂದೊಮ್ಮೆ ಅವರು ಕಾಪಾಡದಿದ್ದರೂ ಸರಿಯೇ, ನಾವು ಮರಣ ಹೊಂದಿದರೂ ಸರಿಯೇ, ಸರ್ವೇಶ್ವರನನ್ನು ಬಿಟ್ಟು ಅನ್ಯ ದೇವರುಗಳನ್ನ, ವಿಗ್ರಹವನ್ನು ಆರಾಧಿಸುವುದಿಲ್ಲ ಎಂದು ತಮ್ಮ ಪ್ರಾಣದ ಮೇಲಿನ ಆಸೆಯನ್ನು ತೊರೆದು ತಮ್ಮ ಪ್ರಾಣವನ್ನೇ ಒತ್ತೆಯಾಗಿಟ್ಟು ದೇವರಿಗೆ ಸಾಕ್ಷಿಗಳಾಗಿ ಮಾರ್ಪಟ್ಟರು. ಆ ಅರಸ ಹೇಳುತ್ತಾನೆ, ಇವರ ದೇವರು ಜೀವಂತ ದೇವರು, ಇವರ ದೇವರನ್ನ ಎಲ್ಲರೂ ಆರಾಧಿಸಬೇಕು ಎಂಬುದಾಗಿ. ಅವರ ವಿಶ್ವಾಸದಂತೆ ಸರ್ವೇಶ್ವರ ಸ್ವಾಮಿ ಬೆಂಕಿ ಅವರನ್ನ ನಾಶ ಮಾಡದಂತೆ ಸುರಕ್ಷಿತವಾಗಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನ ಕಾಪಾಡುವ ಘಟನೆ ನಮ್ಮೆಲ್ಲರಿಗೂ ಗೊತ್ತಿದೆ. ಪ್ರಾಣದ ಹಂಗನ್ನ ತೊರೆದು, ಅದಕ್ಕೆ ಸಂತ ಪೌಲ ಹೇಳ್ತಾರೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಹಸಿವು, ನೀರಡಿಕೆ, ರೋಮ 8 ವಚನ 35 ಮೇಲ್ಪಟ್ಟು, ಹಸಿವು, ನೀರಡಿಕೆ, ನಗ್ನ ಸ್ಥಿತಿ, ಆಪತ್ತು, ವಿಪತ್ತು, ಖಡ್ಗ, ಕಟಾರಿ ಇವುಗಳಿಂದ ಸಾಧ್ಯವೇ? ರೋಗ ಬಾಧೆಗಳಿಂದ ಸಾಧ್ಯವೇ? ಶತ್ರುಗಳಿಂದ ಸಾಧ್ಯವೇ? ಎಂದಿಗೂ ಇಲ್ಲ. ಆ ಕ್ರಿಸ್ತನ ಪ್ರೀತಿಯ ನಿಮಿತ್ತ ನಾವು ಪ್ರಾಣವನ್ನೇ ಕೊಡಲು ಸಿದ್ಧರಾಗಿದ್ದೇವೆ. ಇವೆಲ್ಲವುಗಳ ಮೇಲೆ ಜಯಶಾಲಿಗಳಿಗಿಂತ ಮಿಗಿಲಾದ ಜಯಶಾಲಿಗಳಾಗಿ ನಾವು ಜೀವಿಸಿದ್ದೇವೆ ಎಂಬುದಾಗಿ, ನಾವು ಜಯವನ್ನ ಪಡೆದುಕೊಂಡಿದ್ದೇವೆ ಎಂದು ಹೇಳುತ್ತಾರೆ. ಮತ್ತೆ ಮುಂದಿನ ವಚನ ನೋಡ್ತೇವೆ, ಮರಣದ ಭಯವನ್ನ ಬಿಸಾಡಿದುದರಿಂದ. ಮರಣದ ಭಯ, ಅವರಲ್ಲಿದ್ದಂಥ ಮರಣಕರವಾದ ಭಯ, ಮರಣದ ಕುರಿತು ಅವರು ಭಯಪಡಲಿಲ್ಲ. ಅಸಿಸ್ಯ ಸಂತ ಫ್ರಾನ್ಸಿಸರು ಮರಣಾವಸ್ಥೆಯಲ್ಲಿರುವಾಗ ಅವರು, ಓ ನನ್ನ ಸಹೋದರಿ ಮರಣವೇ, ಬಂದು ನನ್ನನ್ನು ಅಪ್ಪಿಕೋ, ನಿನ್ನ ಮೂಲಕ ನಾನು ದೇವರನ್ನ ಸಮೀಪಿಸಲಿದ್ದೇನೆ. ಸಂತ ಪೌಲರು ಹೇಳುತ್ತಾರೆ, ವಿಶ್ವಾಸದ ಹೋರಾಟವನ್ನ ಮುಗಿಸಿದ್ದೇನೆ, ನನಗಾಗಿ ನಿತ್ಯ ಜೀವದ ಕಿರೀಟ ಸಿದ್ಧವಾಗಿದೆ, ನಾನು ಅಲ್ಲಿಗೆ ತೆರಳಲು ಸಿದ್ಧನಾಗಿದ್ದೇನೆ ಎಂಬುದಾಗಿ. ಅವರು ಮರಣಕ್ಕೆ ಪಡಲಿಲ್ಲ. ಪ್ರೇಷಿತರುಗಳನ್ನ
ಚಿತ್ರಹಿಂಸೆ ಕೊಡುವಾಗಲೂ ನಾನಾ ವಿಧವಾದ ಕಠಿಣವಾದ ಯಾತನೆಗಳಿಂದ ಅವರನ್ನು ಕೊಲ್ಲಲು ಮುಂದಾದರು. ಯೇಸು ಎಂಬ ಹೆಸರು ಹೇಳಬಾರದು, ಯೇಸುವಿನ ಕುರಿತು ಮಾತನಾಡಬಾರದು, ಇಂಥ ಶಿಕ್ಷೆ ಎಂದು ಬಹಿರಂಗವಾಗಿ ಅವರನ್ನ ಮಾಡಿದರು. ಈಟಿಯಿಂದ ತಿವಿದರು, ಜನರು ಕಲ್ಲೆಸೆದು ಕೊಂದರು, ಶಿಲುಬೆಯ ಮೇಲೆ ತಲೆ ಕೆಳಗಾಗಿ ಹಾಕಿದರು. ಈ ಶಿಷ್ಯರಿಗೆ ಕೊಟ್ಟ ಹಿಂಸೆ ಎಲ್ಲ ಆಗಿನ ಕಾಲದ ಕ್ರೂರ ರಾಜರುಗಳು ಬಹಿರಂಗವಾಗಿ ಜನರ ಮುಂದೆ ಮಾಡಿದರು. ಅದನ್ನು ನೋಡಿ ಮತ್ತೆ ಯಾರು ಯೇಸುವನ್ನ ಹಿಂಬಾಲಿಸಬಾರದೆಂದು. ಆದರೆ ಅವರು ಸಂತೋಷದಿಂದ ಮರಣವನ್ನ ಸ್ವೀಕರಿಸಿಕೊಂಡರು. ಯೇಸುವಿಗಾಗಿ ರಕ್ತ ಸಾಕ್ಷಿಗಳಾಗಲು ನಾವು ಯೋಗ್ಯರಾಗಿದ್ದೇವೆ ಎಂದು. ವಿ ಹ್ಯಾವ್ ಬೀನ್ ಕ್ವಾಲಿಫೈಡ್, ನಾವು ಅದಕ್ಕೆ ಅರ್ಹರಾಗಿ ದೇವರು ನಮ್ಮನ್ನ ಮಾಡಿದ್ದಾರಲ್ಲ ಎಂದು ಸಂತೋಷದಿಂದ ಅವರು ಸ್ವೀಕರಿಸಿಕೊಂಡರು. ಆ ಮರಣದ ಮೂಲಕ ನಿತ್ಯ ಜೀವವನ್ನ ಪಡೆಯುವ ಉದ್ದೇಶಕ್ಕಾಗಿ. ಅದಕ್ಕೆ ಪ್ರಭು ಯೇಸು ಹೇಳಿದರು, ಶರೀರವನ್ನು ಕೊಂದು ಹಾಕುವವನಿಗೆ ಭಯಪಡಬೇಡಿ, ಶರೀರ ಮತ್ತು ಆತ್ಮಗಳ ಮೇಲೆ ಅಧಿಕಾರವುಳ್ಳ ದೇವರಿಗೆ ಭಯಪಟ್ಟು ಜೀವಿಸಿರಿ ಎಂಬುದಾಗಿ. ಇವತ್ತು ಯೇಸುವಿನ ರಕ್ತ ನಮಗುಂಟು, ಸತ್ಯ ವಚನ ನಮಗೆ ಇದೆ. ಪ್ರಭು ಯೇಸುವಿನ ಶಕ್ತಿಯಿಂದ ಇವೆಲ್ಲವುಗಳ ಮೇಲೆ ನಾವು ಜಯಶಾಲಿಗಳಾಗಿದ್ದೇವೆ. 1 ಯೋಹಾನ 2:12 ಮೇಲ್ಪಟ್ಟು ನಾವು ನೋಡುತ್ತೇವೆ. ಸಹೋದರರೇ, ನೀವು ಜಯಿಸಿದ್ದಾಯ್ತು ಆ ಕಡು ಕೇಡಿಗನನ್ನು. ಬಹಳ ತುಂಬಾ ಚೆನ್ನಾಗಿದೆ ಆ ವಾಕ್ಯ. 1 ಯೋಹಾನ, ಹಾಲೆಲೂಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. 1 ಯೋಹಾನ 2ನೇ ಅಧ್ಯಾಯ ವಚನ 12ರಿಂದ ಓದೋಣ. ಓಕೆ. ಬರೆಯುತ್ತೀಹನು, ಪ್ರಿಯ ಮಕ್ಕಳಿರ, ಇದನ್ನು ಏಕೆನೆ ಕ್ರಿಸ್ತ ನಾಮದ ನಿಮಿತ್ತ ಕ್ಷಮಿಸಲಾಯಿತು ನಿಮ್ಮ ಪಾಪಗಳನ್ನು. ಯೇಸು ಕ್ರಿಸ್ತರ ನಾಮದ ನಿಮಿತ್ತ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ನಾವು ಪರಿಶುದ್ಧರಾಗಿ ಮಾರ್ಪಟ್ಟೆವು. ಯೇಸು ಕ್ರಿಸ್ತರ ರಕ್ತದಿಂದ ನಮ್ಮ ಪಾಪಗಳು ಪರಿಹರಿಸಲ್ಪಟ್ಟು ನಾವು ನೀತಿವಂತರು ಎಂದು ಎಣಿಕೆ ಮಾಡಲ್ಪಟ್ಟೆವು. ಬರೆಯುತ್ತೀಯನು ತಂದೆಗಳಿರ, ಇದನ್ನು ಏಕೆನೆ ಬಲ್ಲವರಾದಿರಿ ಆದಿಯಿಂದ ಇರುವಾತನನ್ನು. ಬರೆಯುತ್ತೀಯನು ಯುವಜನರಿರ, ಏಕೆನೆ ನೀವು ಜಯಿಸಿದ್ದಾಯ್ತು ಆ ಕಡು ಕೇಡಿಗನನ್ನು. ಆ ಸೈತಾನ ಕಡು ಕೇಡಿಗ, ಕೇಡು ಮಾಡಲು ಬರುವವನು. ಅವನು ಬರುವುದು ಕಳ್ಳತನ ಮಾಡಲು, ಕೊಲೆ ಮಾಡಲು, ನಾಶ ಮಾಡಲು. ಆದರೆ ಅವನನ್ನು ನೀವು ಜಯಿಸಿದ್ದಾಯಿತು. ಕಾರಣ, ಆದಿಯಿಂದ ಇರುವಾತನನ್ನು ನೀವು ಅರಿತವರಾಗಿದ್ದೀರಿ. ಆದಿಯಲ್ಲಿ ಯಾರಿದ್ದರು? ಆದಿಯಲ್ಲಿ ದೇವರ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿತ್ತು. ಆದಿಯಿಂದ ಇರುವ ವಾಕ್ಯವಾದ ಯೇಸುವನ್ನ ನಾವು ನಂಬಿದ ಕಾರಣ ಆ ಕಡು ಕೇಡಿಗನನ್ನ ನಾವು ಜಯಿಸಿದ್ದಾಯಿತು. ಬರೆಯುತ್ತೀಯನು ಮಕ್ಕಳಿರ, 14ನೇ ವಚನ, ಇದನ್ನು ಏಕೆನೆ ಬಲ್ಲವರಾದಿರಿ ಪರಮ ಪಿತನನ್ನು ನೀವು ಅರಿತುಕೊಂಡಿರಿ. ಬರೆದಿಯನು ಶಕ್ತಿಯುತ ಯುವ ಜನರಿರ, ಇದನ್ನು ಏಕೆನೆ ನೀವು ನೆಲೆಗೊಳಿಸಿರುವಿರಿ ನಿಮ್ಮಲ್ಲಿ ದೈವ ವಾಕ್ಯವನ್ನು. ಮಾತ್ರವಲ್ಲ, ನೀವು ಜಯಿಸಿದ್ದಾಯಿತು ಆ ಕಡು ಕೇಡಿಗನನ್ನು. ಆಮೇನ್ ಎಂದು ಟೈಪ್ ಮಾಡುವ. ದೈವ ವಾಕ್ಯವನ್ನು ನೀವು ಬಲ್ಲವರಾದಿರಿ. ದೇವರ ವಾಕ್ಯವನ್ನ ನೀವು ನಿಮ್ಮಲ್ಲಿ ನೆಲೆಗೊಳಿಸಿದ್ದೀರಿ. ಆ ವಾಕ್ಯ ನಿಮ್ಮಲ್ಲಿರುವ ಕಾರಣ ಸೈತಾನನನ್ನು ನೀವು ಜಯಿಸಿದ್ದೀರಿ ಎಂಬುದಾಗಿ. ಅದಕ್ಕೆ ದಾವಿದರ ಕೀರ್ತನೆ 119 ವಚನ 9 ಮತ್ತು 11ರಲ್ಲಿ ಹೇಳೋದು, ಯುವ ಜನತೆ ಪರಿಶುದ್ಧತೆಯಿಂದ ಜೀವಿಸಲು ಹೇಗೆ ಸಾಧ್ಯ? ದೇವರ ವಾಕ್ಯವನ್ನ ತನ್ನ ಹೃದಯದಲ್ಲಿ ಪ್ರತಿಷ್ಠಾಪಿಸುವುದರ ಮೂಲಕ. ನಾವು ಪಾಪ ಮಾಡದೆ ನಾವು ಜೀವಿಸಲು ಹೇಗೆ ಸಾಧ್ಯ? ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ, ಯೇಸುವನ್ನು ಅರಿತುಕೊಳ್ಳುವುದರ ಮೂಲಕ. ಅದ್ಭುತಕರವಾದ ವಚನ 1 ಯೋಹಾನ 2ನೇ ಅಧ್ಯಾಯ ವಚನ 12ರಿಂದ 14. ಇಂದು ಯುವ ಜನತೆ ಪಾಪದ ಪ್ರಲೋಭನೆಗಳನ್ನು ಜಯಿಸಲು ಸಾಧ್ಯವಾಗದೆ ಶೋಧನೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಕಾರಣ, ದೇವರ ವಾಕ್ಯವನ್ನು ಅವರು ತಿರಸ್ಕರಿಸುತ್ತಾರೆ. ಬಲ್ಲವರಾದಿರಿ ಆದಿಯಿಂದ ಇರುವಾತನು. ಆದಿಯಿಂದ ಇರುವಾತನು ಪ್ರಭು ಯೇಸುವೆ ಅಲ್ಲವೇ? ಆದಿಯಲ್ಲಿ ದೇವರ ವಾಕ್ಯವಿತ್ತು. ಈ ದೇವರ ವಾಕ್ಯವನ್ನು ಕಂಡುಕೊಳ್ಳುವವನು ಸೈತಾನನನ್ನು ಜಯಿಸಲು ಶಕ್ತನಾಗುತ್ತಾನೆ. ಯೇಸು ರಕ್ತದಿಂದಲೂ ಸತ್ಯಕ್ಕೆ ಸಾಕ್ಷಿಯಾಗಿ ಜೀವಿಸಿದ್ದರಿಂದಲೂ ಮರಣ ಭಯವನ್ನ ಬಿಟ್ಟು ಸತ್ಯಕ್ಕಾಗಿ ಜೀವಿಸಿದ ಕಾರಣ ಅವರು ಆ ಕಡು ಕೇಡಿಗನನ್ನ ಜಯಿಸಿದ್ದಾಯ್ತು. 12ನೇ ವಚನ, ಎಂದೇ ಸ್ವರ್ಗ ನಿವಾಸಿಗಳು ನಲಿಯಲಿ, ಕ್ಷಿತಿ ಸಾಗರಗಳಿಗೆ ಒದಗಿದೆ ದುರ್ಗತಿ. ಬಂದಿಯನು ಪಿಶಾಚಿ ಕಡು ರೋಷದಿಂದ, ತನಗಿರುವ ಕಾಲ ತುಸು ಎಂಬ ತವಕದಿಂದ. ಸೈತಾನನಿಗೂ ಗೊತ್ತಾಯ್ತು, ಇನ್ನು ಆತನ ಕಾಲ ಬಹಳ ಕಮ್ಮಿ, ತುಸು ಕಾಲ ಮಾತ್ರ ನನಗಿದೆ. ಮತ್ತಾಯ 8 ವಚನ 29ರಲ್ಲಿ ಆ ದುರಾತ್ಮ ಪೀಡಿತನಾಗಿದ್ದ ವ್ಯಕ್ತಿ ಯೇಸು ಬರುವಾಗ ಆ ಗೆನೆಜರೇತ್ ಸಮಾಧಿಯ ಬಳಿ ಇದ್ದಂತ ಆ ದುರಾತ್ಮ ಪೀಡಿತನಾದ ವ್ಯಕ್ತಿ ಹೇಳುತ್ತಾನೆ, ನಜರೇತಿನ ಯೇಸುವೆ, ನಿಮಗೇಕೆ ನಮ್ಮ ಗೊಡವೆ?
ಕಾಲಕ್ಕೆ ಮುಂಚೆ ನೀವು ನಮ್ಮನ್ನು ಪೀಡಿಸಲು ಬಂದಿರುವಿರಾ? ಅವನಿಗೆ ಚೆನ್ನಾಗಿ ಗೊತ್ತು ಇನ್ನು ತುಸು ಕಾಲವಿದೆ ಎಂದು. ಕಡು ರೋಷದಿಂದ ಭೂಲೋಕದಲ್ಲಿರುವ ಜನರ ಬೆನ್ನತ್ತಿ ಬಂದಿದ್ದಾನೆ. ಆದ ಕಾರಣ ಎಚ್ಚೆತ್ತುಕೊಳ್ಳಿ. ನಮ್ಮ ಶತ್ರುವಾದ ಸೈತಾನ ಗರ್ಜಿಸುವ ಸಿಂಹದಂತೆ ಯಾರನ್ನ ನಾಶ ಮಾಡಲಿ ಎಂದು ಹೊಂಚು ಹಾಕಿ ಕಾಯುತ್ತಿರುವ ಈ ಸಮಯದಲ್ಲಿ ನಾವು ಆ ಸೈತಾನನನ್ನು ಜಯಿಸಬೇಕಾದುದು ಯೇಸು ನಾಮದ ಶಕ್ತಿಯಿಂದ, ಯೇಸು ರಕ್ತದ ಬಲದಿಂದ, ಸತ್ಯಕ್ಕೆ ಸಾಕ್ಷಿಯಾಗಿ ಜೀವಿಸುವುದರ ಮೂಲಕ ಮಾರಣ ಭಯವನ್ನ ಬಿಸಾಡಿ ನಿತ್ಯ ಜೀವದ ಭರವಸೆಯಲ್ಲಿ ನಾವಿರುವಾಗ ಅವನನ್ನ ಜಯಿಸಿದ್ದೇವೆ. ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸುವೇ, ಕರುಣೆ ತೋರಿರಿ, ದಯೆ ತೋರಿರಿ. ಆ ಯುವ ಜನತೆ ಆ ಕಡು ಕೇಡಿಗನನ್ನ ಜಯಿಸಿದ್ದಾಯ್ತು. ದೇವರ ವಾಕ್ಯವನ್ನ ನಿಮ್ಮಲ್ಲಿ ನೆಲೆಗೊಳಿಸುವುದರ ಮೂಲಕ ಇಂದು ತಂದೆ ತಾಯಿಗಳು, ಕುಟುಂಬಸ್ಥರು, ಯುವ ಜನತೆ ಪ್ರತಿಯೊಬ್ಬರು ದೇವರ ವಾಕ್ಯವನ್ನ ತಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಲು, ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಅದರಂತೆ ಜೀವಿಸಲು ಪರಿಶುದ್ಧಾತ್ಮರು ಪ್ರತಿಯೊಬ್ಬರಲ್ಲಿ ಅಭಿಷೇಕವಾಗಿ ಕೃಪೆ ತುಂಬಲಿ. ದೇವರ ಕೃಪೆ ಇಲ್ಲದೆ ನಮ್ಮಿಂದೇನೂ ಮಾಡಲು ಸಾಧ್ಯವಿಲ್ಲ. ಆದರೆ ಯೇಸುವಿನ ರಕ್ತದಿಂದ ನಾವು ನೀತಿವಂತರು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ ಎಂಬ ಸತ್ಯ ಜ್ಞಾನ ನಮ್ಮ ಮನಸ್ಸಿನಲ್ಲಿ ಬೇರೂರಲಿ. ನಾನಿನ್ನು ಪಾಪಿಯಲ್ಲ, ಯೇಸುವಿನ ರಕ್ತದಿಂದ ನಾನು ಶುದ್ಧೀಕರಿಸಲ್ಪಟ್ಟು ನೀತಿವಂತಳಾಗಿದ್ದೇನೆ. ಯೇಸುವಿನ ಸತ್ಯ ವಚನಕ್ಕೆ ಸಾಕ್ಷಿಯಾಗಿ ಜೀವಿಸಿ ಮರಣ ಭಯವನ್ನು ಬಿಸಾಡಿ ದೇವರ ನಿತ್ಯ ಜೀವದ ಭರವಸೆಯಲ್ಲಿ ಜೀವಿಸುವ ನನಗೆ ಸೈತಾನನ ಯಾವ ಕುತಂತ್ರಗಳಿಗೂ ಸಿಕ್ಕಿ ಹಾಕಿಕೊಳ್ಳದಂತೆ ಪರಿಶುದ್ಧಾತ್ಮರು ನಮ್ಮನ್ನ ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲಿ. ನಮ್ಮ ಮೇಲೆ ಸದಾಕಾಲ ದೂರು ಹೇಳುತ್ತಿದ್ದ ದೂರುಗಾರ, ದೂಷಕ, ನಿಂದಕನನ್ನು ಪಾತಾಳಕ್ಕೆ ದಬ್ಬಲಾಗಿದೆ, ಭೂಮಿಗೆ ದಬ್ಬಲಾಗಿದೆ. ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡಿದ ಶತ್ರುಗಳು, ಅವರು ಉಪಯೋಗಿಸುತ್ತಿರುವ ಎಲ್ಲ ಆಯುಧಗಳು, ಅಂಧಕಾರ ಶಕ್ತಿಗಳ ಆಧಿಪತ್ಯ ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ಯೆಶಾಯ 54:17 ಆ ವಾಕ್ಯ ನನಗೆ ವಿರುದ್ಧವಾಗಿ ಉಪಯೋಗಿಸುವ ಆಯುಧಗಳು ಯೇಸು ನಾಮದ ಶಕ್ತಿಯಲ್ಲಿ, ಯೇಸು ರಕ್ತದ ಅಭಿಷೇಕದಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಲಿ. ದೇವರಾತ್ಮ ನಮ್ಮೊಳಗಿದ್ದು ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಸೈತಾನ ಕಡು ಕೇಡಿಗ, ಕುತಂತ್ರಿ, ಅವನ ಕೈ ಮೇಲಾಗದಂತೆ ನಾವು ಎಚ್ಚೆತ್ತುಕೊಳ್ಳಬೇಕು. ಥ್ಯಾಂಕ್ ಯು.